ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈಗ ವಿಡಿಯೋದಲ್ಲಿ ತೋರಿಸ್ತಿರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಸ್ವೀಟ್ ಅಂತ ಹೇಳಿ. ಮನೇಲಿ ಸುಲಭವಾಗಿ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು, ಹೇಗೆಲ್ಲ ಮಾಡ್ಬೋದು ಅಂತೇಳಿ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ನಾನು ಅರ್ಧ ಕೆಜಿ ಕ್ಯಾರೆಟ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ಮಾಡ್ಕೊಂಡು ಹೋಗ್ತೀನ. ನೆಕ್ಸ್ಟ್ ಅರ್ಧ ಕೆ ಜಿ ಅಂದರೆ ಅದಕ್ಕೆ ಈಕ್ವಲ್ ಆಗೋಷ್ಟು ಒಂದು ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ನನಗೆ ಹಾಲು ಅಷ್ಟಾಗಿ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ನೀವು ನೋಡಿ ತೊಗೊಳ್ಳಿ. ಸ್ವಲ್ಪ ಕಸಕಸೆ, ಶುಂಠಿ ಪೌಡ್ರು, ಹಾಗೆ ಏಲಕ್ಕಿ ತೊಗೋತಾ ಇದ್ದೀನಿ. ಚೆನ್ನಾಗಿ ಟೇಸ್ಟ್ ಹಾಕಿ. ನಾನು ಇದಕ್ಕೆ ಯಾವುದೇ ಆದಂಥ ಕೋವಾ ಆಗಿರ್ಬೋದು, ಕಂಡೆನ್ಸ್ ಮಿಲ್ಕ್ ಅವರು ಯಾವುದನ್ನು ಬಳಸ್ತಾ ಇಲ್ಲ. ಮನೇಲೇ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ಬೋದು ಅಂತೇಳಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಬಾಣಲೆಗೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪದಲ್ಲೇ ಚೆನ್ನಾಗಿ ಉರಿಬೇಕಲ್ವ, ಹಾಗಾಗಿ ತುಪ್ಪ ಹಾಕ್ಕೊಂಡು ಕ್ಯಾರೆಟ್ನ ನಾನು ಇವಾಗ ಸ್ವಲ್ಪ ಬಿಸಿ ಆದ ತಕ್ಷಣ ಚೆನ್ನಾಗಿ ಇದನ್ನು ಉರಿತೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಉರಿತಾ ಇರಬೇಕು. ಬಣ್ಣ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ. ಇದು ಉರಿತಾ ಇದ್ದರೆ ಹಾಗೆ ಘಮ ಸಹ ಬೇರೆ ಆಗುತ್ತೆ. ತುಪ್ಪದಲ್ಲಲ್ವ ಉರಿತಾ ಇರೋದು, ಕಲರ್ ಚೇಂಜ್ ಆಗುತ್ತೆ, ಘಮನೂ ಬಿಟ್ಕೊಳ್ಳುತ್ತೆ. ಈಸಿಯಾಗಿ ಟೇಸ್ಟಿಯಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ಏನೋ ಯುನಿಕ್ ಆಗಿರುತ್ತೆ ಸ್ವೀಟ್ ಅನ್ನೋದು. ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಘಮ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾನ ಮಾಡೋದು. ನನಗಂತೂ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ. ಯಾಕಂದರೆ ಈ ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ನಂಗೆ ನಮ್ಮ ಅಮ್ಮನೇ ನೆನಪಾಗ್ತಾರೆ. ಯಾಕಂದರೆ ಪ್ರತಿ ಸರಿ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಅಂದಾಗ ಬೇಗ ಫ್ರೆಶ್ಶಾಗಿ ಕ್ಯಾರೆಟ್ ತೊಗೊಂಡ್ಬಿಡೋದು, ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತಿದ್ರು. ಅದಕ್ಕೆ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ ನನಗೆ. ಟೇಸ್ಟು ಚೆನ್ನಾಗುತ್ತೆ. ನೋಡಿ ಕಲರ್ ಎಲ್ಲ ಬಿಟ್ಕೋತಾ ಇದೆ, ನೋಡಿ ಚೆನ್ನಾಗಿ ಬಿಟ್ಕೋತಾ ಇದೆ. ತುಂಬ ಘಮ ಟೇಸ್ಟ್ ಆಗುತ್ತೆ. ನಾನು ಇವಾಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ. ಯಾಕಂದ್ರೆ ಹಾಲಲ್ಲೇ ಇದನ್ನು ಬೇಯಿಸ್ಕೊತೀನಿ. ಸ್ವಲ್ಪ ತುಂಬ ಅತಿಯಾಗೂ ಬೇಯಿಸ್ಬೇಡಿ, ಅತಿಯಾಗಿ ಬೇಯಿಸಿದ್ರೆ ತಿನ್ಲಿಕ್ಕೆ ಸರಿ ಇರಲ್ಲ. ಆಮೇಲೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಮೊದಲೇ ಸಕ್ಕರೆನೂ ಹಾಕಿ ಇಟ್ಟರೆ ಅಷ್ಟು ಟೇಸ್ಟ್ ಆಗೋಲ್ಲ. ಓಕೆನಾ? ಇಷ್ಟು ಸಾಕು. ನಾನು ಇವಾಗ ಇದಕ್ಕೆ ಸಕ್ಕರೆ ಹಾಕೋತಿದ್ದೀನಿ. ಸ್ವೀಟಿಗೆ ಬೇಕಾದಂಥ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಚಿಕ್ಕ ಬಳ್ಳಿಗೆ ನಾನು ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ನೋಡಿ ಕೆಂಪಗಾಗೋವರೆಗೂ ಹುರಿರಿ ಇದನ್ನು. ಆದಷ್ಟು ಡ್ರೈ ಫ್ರೂಟ್ಸ್ ಕೆಂಪಗಾಗಲಿ. ಕೆಂಪಗಾದರೆ ಟೇಸ್ಟ್ ಆಗುತ್ತೆ. ತುಪ್ಪದಲ್ಲಿ ಹುರಿತಿರ್ತೀವಲ್ವ, ಕೆಂಪಗಾದಾಗಲೇ ಡ್ರೈ ಫ್ರೂಟ್ಸಿಗೊಂದು ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಬಾಯಲ್ಲಿ ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ಅಂದವಾಗಿರುತ್ತೆ, ಹಾಗೆ ದೇಹಕ್ಕೂ ತಂಪು ಅಂತ ನಾನು ಸ್ವಲ್ಪ ಕಸಕಸೆನ ಈ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ಒಲೆ ಎಲ್ಲ ಆರಿಸಿದ ಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಅದರಲ್ಲಿ ಹಾಕಿ ಕೈ ಬಿಡಿ, ಅದು ಕ್ರಿಸ್ಪಿ ಆಗುತ್ತೆ. ಅದಷ್ಟು ಇದು ಏನದು ಕಸಕಸೆ. ಓಕೆನಾ? ನೋಡಿ ಈ ರೀತಿ ಕುದೀತಾ ಇದೆ. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಇದೆ. ನನಗೆ ಹೀಗೆ ಇರಬೇಕು, ರಸದಾಗೆ ಇರಬೇಕು, ನನಗೆ ಇಷ್ಟ. ಬಟ್ ತುಂಬ ಬೇಯಿಸಿದ್ರೆ ಹೋಗುತ್ತೆ, ನೀರು ಹೋಗುತ್ತೆ. ಬಟ್ ನನಗೆ ನೀರು ಹೋಗೋದು ಇಷ್ಟ ಇರಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಗೆ ಮಾಡ್ಕೊತಾ ಇದ್ದೀನಿ. ಮನೇಲಿ ಏನೂ ಇಲ್ಲಪ್ಪ, ಕ್ಯಾರೆಟ್ ಅಷ್ಟೇ ಇದೆ, ಏನು ಸ್ವೀಟ್ ಮಾಡೋದು, ಅದೇ ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಇಷ್ಟ ಆಗಲ್ಲ, ಮಕ್ಕಳು ತರಕಾರಿಗೂ ಸಹ ಒಂದು ಇದಾಗ ಅಡಿಕ್ಟ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿದಾಗ ನೀವು ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ತುಪ್ಪ ಅಲ್ವಾ, ತುಪ್ಪ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ನಮ್ಮ ಮನೇಲಿ ಏನಿಲ್ಲ, ಕೋವಾ ಇಲ್ಲ, ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ, ನಾವೇನು ಮಾಡೋದು ಅಂತ ಹೇಳ್ತಾರೆ. ಅದು ಯಾವುದೂ ಇಲ್ಲ ಅಂದ್ರೂ ನಾವು ತುಂಬ ಫಾಸ್ಟಾಗಿ, ತುಂಬ ಸ್ವೀಟಾಗಿ ಈ ಥರ ನಾವು ಕ್ಯಾರೆಟ್ ಹಲ್ವಾ ಮಾಡ್ಕೋಬೋದು. ನಾನಿವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಇದಕ್ಕೆ ಲಾಸ್ಟ್ ಫೈನಲ್ಲಾಗಿ ಕಸಕಸೆ ಮತ್ತು ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಕಸಕಸೆ ಯಾಕೆ ಆ್ಯಡ್ ಮಾಡ್ಕೊಡ್ತೀನಿ ಅಂದರೆ ಅದೇ ಹೇಳಿದ್ನಲ್ಲ, ಬೇಸಿಗೆಗೆ ತಂಪಾಗುತ್ತೆ, ತಿನ್ನೋಕ್ಕೂ ಒಂದು ಬಾಯಲ್ಲಿ ಟೇಸ್ಟ್ ಇರುತ್ತೆ ಅಂತ ಹೇಳಿ ನನಗೆ ಕಸಕಸೆ ಹಾಕಿದರೆ ಇಷ್ಟ. ಹಾಗಾಗಿ ಕಸಕಸೆನೂ ಸಹ ಈ ಕ್ಯಾರೆಟ್ ಹಲ್ವಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು.
ನೋಡಿ ನಮ್ಮ ಕ್ಯಾರೆಟ್ ಅಲ್ವಾ ಇವಾಗ ಸೂಪರಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ಇವಾಗ ರೆಡಿಯಾಗಿದೆ. ವಾವ್, ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ. ನೋಡಿ ತೋರಿಸ್ತಾ ಇದ್ದೀನಿ, ಹೀಗೆ ಕಾಣ್ತಿದೆ ನಮ್ಮ ಕ್ಯಾರೆಟ್ ಅಲ್ವಾ, ಎಷ್ಟು ಚೆಂದ ಕಾಣ್ತಿದೆ ಕಲರ್ಫುಲ್ಲಾಗಿ. ನಾನು ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ ನೋಡೋ ಹೊಸಬ್ರಾಗಿದೆ, ದಯವಿಟ್ಟು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ವಾಚ್ ಮಾಡಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಹಾಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಾನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾವ ಹಂತದಲ್ಲಿ ಯಾವ ರೀತಿ ನಾನು ಏನು ಯೂಸ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಕಂಡೆನ್ಸ್ಡ್ ಅಥವಾ ಕೋವ ಯಾವುದು ನಾನು ಸಹ ಬಳಸಿಲ್ಲ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ.